2:40 ಆಗ ಟೈಮು. ಅಲ್ಲೂ ನೋಡಿ ಹೆಂಗ ಹೋದ್ರದ. ಏನಲ್ಲಿ ಮತ್ತಿಷ್ಟು ಕಡದಲ್ಲ ಇಲ್ಲಿ ನೋಡುಗ. ಸಂತು ನೋಡ್ರಿ ನೈಟ್ ಊಟ ಕೇರಳನಾಗ ಊಟ ಸಿಗುವಂತಂದ ಮ್ಯಾಗಿ ರೆಡಿ ಮಾಡೋಣ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪರೀಕ್ಷಿತ್ತು. ಆಫ್ಟರ್ ಲಾಂಗ್ ಟೈಮ್ ವಿತ್ ಒನ್ ಗುಡ್ ವ್ಲಾಗ್. ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿರಲಿಲ್ಲ, ಬ್ಯುಸಿ ಆಗ್ಬಿಟ್ಟಿದ್ದು. ಸೊ ಒಂದು ಒಳ್ಳೆ ಕಂಟೆಂಟು ಸಿಗಲಿಲ್ಲ ವ್ಲಾಗ್ ಮಾಡೋಕ್ಕೆ. ಸೊ ಇವತ್ತು ನಾನು, ಸಂತೋಷು, ನಿಮ್ಗೆ ಗೊತ್ತಿರ್ಬೋದು, ದ RX ಬಾಯ್ ಮತ್ತು ನಮ್ಮಿಬ್ಬರು ಅಕ್ಕನವರು ಬ್ಯಾಂಗ್ಳೂರಿಗೆ ಹೋಗ್ಕತ್ತೀವಿ. ಅಲ್ಲಿಂದ ಒಂದು ಸೂಪರಾಗಿರೋ ಪ್ಲೇಸಿಗೆ ಹೋಗ್ಕತ್ತೀವಿ. ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಪ್ಲೇಸ್ ಯಾವುದು ಅಂತ ಮುಂದೆ ಹೇಳ್ತೀನಿ, ಇವಾಗ ಅಪ್ಡೇಟ್ ಕೊಡೋಂಗಿಲ್ಲ. ಸೊ ಇವಾಗ ನಾನಿದ್ದೀನಿ ನಮ್ಮ ರಾಯಚೂರು ರೈಲ್ವೆ ಸ್ಟೇಷನಲ್ಲಿ. ಸೊ ನನ್ನನ್ನು ಬಿಡೋಕ್ಕೆ ನಮ್ಮ ಅಜಯ್ ಅಂತ ಬಂದಾನ. ಅಜಯ್, ಕಂಪ್ಲೀಟ್ ವೀಡಿಯೋನ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬರ್ರಿ ಹೋಗೋಮಂತ. ಕರೆಕ್ಟು 7 o'clock ಆಗಿದೆ ಟೈಮು. ಹಿಂಗೆ ನೋಡು ನಮ್ಮ ಅಕ್ಕನವರು. 1654 Hassan Sahib Nanded KSR Bengaluru City Express is coming on platform number 1. ನಾವಿವಾಗ ಬ್ಯಾಂಗ್ಳೂರು ಹತ್ತತ್ರ ಇದ್ದೀವಿ. ಸೊ ಬ್ಯಾಂಗ್ಳೂರಿಂದ ನಾವು ಹೋಗ್ತಿರೋ ಪ್ಲೇಸು ಕೊಟ್ಟಿಯೂರು ಅಂತ, ವಿಚ್ ಈಸ್ ಲೊಕೇಟೆಡ್ ಇನ್ ಕೇರಳ ಆ್ಯಂಡ್ ಅರೌಂಡ್ 300 kilometers ಫ್ರಮ್ ಬ್ಯಾಂಗ್ಳೂರು. ಈ ವಿಡಿಯೋನ ಸ್ಕಿಪ್ ಮಾಡ್ತೀನಿ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋನಲ್ಲಿ ಕೊಡ್ತೀನಿ. ಬ್ಯಾಂಗ್ಳೂರು ಮೆಟ್ರೋ ಸ್ಟೇಷನ್ನು ಇದೇ. ನಮ್ಮ ಕ್ಯಾಬು ಸವಾರಿ ವೆಬ್ಸೈಟಲ್ಲಿ ಕ್ಯಾಬ್ ಬುಕ್ ಮಾಡಿದ್ವಿ. ನಮ್ಮ ಸಂತು ಬಾಯ್ ಬರಾಗತ್ತದ. ಯಾವ ಹೀರೋ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡಿಕೊಂಡು ಪೋಸ್ ಕೊಡ್ತಿತ್ತು. ಇದು ಮೈಸೂರು ಬ್ಯಾಂಗ್ಳೂರು ರೋಡ್ ಹತ್ರ ಮದ್ದೂರ್ಗೆ ಹೋಗ್ಬೇಕಾದ್ರೆ ಇಲ್ಲೇ ಬರುತ್ತೆ. ಇಲ್ಲೆಲ್ಲ ಇಷ್ಟೊಂದು ಟಾಪ್ ಹೀರೋಸು, ಪೊಲಿಟಿಷಿಯನ್ಸು ಎಲ್ಲ ಬಂದಾರಂತ. ಸಂತು ಏನು ಹೇಳಿದೆ ಬಿಸಿಬೇಳೆ ಮಾತ. ಬಿಸಿಬೇಳೆ ಭಾತ್ ತೊಗೊಂಡ್ವಿ. ಪ್ಲಸ್ ಇದು ಲಾಸ್ಟ್ ಏನು ಕಾಂಪ್ಲಿಮೆಂಟ್ರಿ ಅಲ್ಲ, 200 grams ಕಾಬು ಚೆನ್ನ ಅಂತ ಕಾಂಪ್ಲಿಮೆಂಟ್ರಿ ಅದಕ್ಕೆ ಕೊಡ್ತಾರೆ. ಬಂದ್ಲು, ಟೇಸ್ಟ್ ಮಾಡಿಸಿದ್ಲು, ತೊಗೊರಿ ಅಂದ್ಲು, ತೊಗೊಂಡ್ಬಿಟ್ವಿ. ನಾವು ಹೋಗಿ ಅಷ್ಟೇನಾ. ನೀವೇನಾದರೂ ಮೈಸೂರು ಕಡೆ ಹೋಗ್ತಿದ್ರೆ, ಆ ಕಡೆ ಎಲ್ಲಾದರೂ ಹೋಗ್ಕತ್ತಿದ್ರೆ ಅಂತಂದರೆ ಈ ಹೋಟೆಲಿಗೆ ವಿಸಿಟ್ ಮಾಡಿರಿ, ಚಲೋ ಅದ. ಸ್ವಂತ ಎಲ್ಲೇನ ವಿಂಟೇಜ್ ಗಾಡಿ ಕಾಣಲಿ, ಮಸ್ತ್ ಕಾಣಾಗತ್ತದ ಅಲ್ಲೇ. ಇವಾಗ ಮೈಸೂರು ಎಂಟರ್ ಆಗ್ಬಿಟ್ಟಿದ್ವಿ, ಅಂದ್ಕೊಂಬಿಟ್ಟಿದ್ದೆ. ಸೊ ಫಾಸ್ಟಾಗಿ ಬಂದುಬಿಟ್ವಿ. ನೋಡ್ಕೊಂಡು ಹೋಗ್ಬೋದಿತ್ತು ಮೈಸೂರು ಪ್ಯಾಲೇಸು, ಬಟ್ ಅಲ್ಲಿ ತುಂಬ ರಶ್ ಆಗಿಬಿಡ್ತದೆ, ಯಾಕಂದರೆ ವೀಕೆಂಡ್ ಅಲ್ಲ. ಸೊ ಅದಕ್ಕೆ ಫಾಸ್ಟ್ ಹೋಗ್ಕೊತೀವಿ, ಆದಷ್ಟು ಜಲ್ದಿ ದರ್ಶನ ಮಾಡ್ಕೊಳೋವಂತ, ಅದ್ರ ಸಲುವಾಗಿ ಬರ್ರಿ ಹೋಗೋವಂತ. ಮೈಸೂರಿಂದ ಕೊಟ್ಟಿಯೂರ್ಗೆ ಹೋಗ್ಬೇಕಂದ್ರೆ 2 ರೋಡ್ ಅವೈಲೇಬಲ್ ಅದಾವೆ. ಒಂದು ನಾಗರಹೊಳೆ ಟೈಗರ್ ರಿಸರ್ವ್, ಅಲ್ಲಿಂದ ಹೋಗ್ಬೋದು. ಇನ್ನೊಂದು ಗೋಣಿಕೊಪ್ಪ ಮೇಲಿಂದ ಹೋಗ್ಬೋದು. ನಾವಿವಾಗ ನಾಗರಹೊಳೆ ಸೈಡ್ ಹೋಗ್ಕೊತೀವಿ. ಯಾಕಂತಂದರೆ ನಾವು ಬರಬೇಕಾದ್ರೆ ಕಣ್ಣೂರಿಗೆ ಹೋಗಬೇಕು. ಸೊ ಕಣ್ಣೂರಿಂದ ಮತ್ತೆ ರಿಟರ್ನ್ ಬ್ಯಾಂಗ್ಳೂರು ಬರಬೇಕಂತಂದರೆ ನಾವು ಮತ್ತೆ ಗೋಣಿಕೊಪ್ಪ ಮೇಲಿಂದ ಬರಬೇಕಾಗತ್ತೆ. ಅದಕ್ಕೆ ಇವಾಗ ನಾವು ನಾಗರಹೊಳೆ ಸೈಡ್ ಹೋಗ್ಕೊತೀವಿ. ಇದು ಬರೀ ಈವ್ನಿಂಗ್ 6 PM ಮಾತ್ರ ಓಪನ್ ಇರ್ತದೆ, ಅದಾದಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ನೀವು ಏನಾರ ಬರಾಗತ್ತೀರಂತಂದರೆ ಈ ರೋಡ್ ಮೇಲೆ ಬರ್ರಿ, ಯಾಕಂದರೆ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಅದ.
ಯಾವುದಲ್ಲ ಇದು ನಾಗರಹೊಳೆ ಚೆಕಿಂಗ್ ನಡೆದು ನಾವು ಇಲ್ಲಿ ಎಂಟ್ರಿ ಮಾಡಿಸ್ಬೇಕಂತ. ಎಂಟ್ರಿ ಮಾಡ್ಬೇಕಂದ್ರೆ ಚೆಕಿಂಗ್ ಕಂಪಲ್ಸರಿ. ಇಷ್ಟ ಬಂದ ಎಂಡ್ ಆಫ್ ದ ಫಾರೆಸ್ಟ್ 20 to 30 ಕಿಲೋಮೀಟರ್ಸ್ ಲಾಂಗ್ ಆದ ನಾಗರಹೊಳೆ ಫಾರೆಸ್ಟು. ನಮ್ಮೂರ ಕುರಿಗಳು ಹೆಂಗೆ ನಿಂತಿರ್ತಾವ, ಇಲ್ಲಿ ಜಿಂಕೆಗಳು ಅಷ್ಟಕ್ಕೊಂದು ನಿಂತಿದ್ವು. ವ್ಯೂ ಮಾತ್ರ ಸೂಪರ್ ಆಗದ ರೋಡು. ಜಾಮಣ್ಣ ಅಂದವನೇನು. ಇವಾಗ ನಾವು ಕೇರಳ ಎಂಟರ್ ಆಗಿದ್ದೀವಿ. ಎಲ್ಲಿ ನೋಡು ಮಲಯಾಳಂನಾಗ ಬರ್ದಾರ. ಇಲ್ಲಿಂದ ಅರೌಂಡ್ 35-40 ಕಿಲೋಮೀಟರ್ಸ್ ಅದ ಕೊಟ್ಟಿಯೂರು ಟೆಂಪಲ್ಲು. ಫುಲ್ಲು ಮಳೆ ಮೋಡ ಆಗ್ಯದ, ಮಳೆ ಬರ್ತದ ಅಂತ ಅನ್ಸಕತ್ತದ. ನೋಡಂಬರ್ರಿ. ಹೋಗಂತಡಿಯಲ್ಲಿ ಇದು ಯಾವುದೋ ಒಂದು ಸ್ಪಾಟ್ ನೆಕ್ಸ್ಟ್ ಲೆವೆಲ್ ಅದ. ನಾನು ನಮ್ಮ ಸಂತು ಬಾಯ್ ಫೋಟೋ ಶೂಟ್ ಮಾಡಕ್ಕೆ ಬಂದು ಯಾವುದಲ್ಲೇ ಹ್ಯಾಂಡ್ಸಮ್ ಕಾಣಾಗತ್ತಿದೆ ಅಲ್ಲಿ. ಗೋವಾ ಬಾಯ್ ಆಗಿದ್ದು ನೋಡು. ಈ ಸ್ಪಾಟ್ ನೋಡಿದರೆ ನನಗೆ ಗಾಳಿಪಟ ಮೂವಿ ನನಗೆ ಬರಾಕತ್ತದ. ಅಷ್ಟು ಗ್ರೀನರಿ ಅದ, ಸಣ್ಣಾಗಿ ಮಳೆ ಬರಾಕತ್ತದ, ಮಸ್ತ್ ಕಾಣಾಕತ್ತದ ವ್ಯೂ. ಮಳೆ ಹೊಡೆಯಕತ್ತದ ಫುಲ್ಲು. ರೋಡ್ಗಳು ಕಾಣವಲ್ವು. ಅದರಲ್ಲಿ ಮುಂಗಾರು ಮಳೆ ಸಾಂಗ್ ಬೇರೆ. ಅಲ್ಲಕ್ಕ ನಾನು ಹೇಳಕತ್ತಿದ್ದ ಮಳೆಗ ಕರೆಕ್ಟ್ ಸಾಂಗ್ ಕರೆಕ್ಟ್ ಪ್ಲೇ ಮಾಡಿರಿ ಅಂತ ಹೇಳಕತ್ತಿದ್ದ. 2:40 ಆಗ ಟೈಮು. ಇಲ್ಲಿ ಯಾವುದೋ ಹೋಟೆಲ್ ಅದ, ಫುಲ್ ಹಸಿವಾಗದ. ಊಟ ಮಾಡಕ್ಕೆ ಹೋಗ್ಬರ್ರಿ. ಇದು ವೈಟ್ ರೈಸ್ ಬಿರಿಯಾನಿ ಅಂತಾರೆ ಮಗ. ಅಲ್ಲೇ ನೀನು ಏಕಂದ್ರೆ ಅವನು ಎಗ್ ಅನ್ಕೊಳಕತ್ತಾನ. ಟೈಮ್ 3 o'clock ಆಗ್ಯದ. ಜಸ್ಟ್ ಊಟ ಮುಗಿಸ್ಕೊಂಡ್ವಿ. ಇಷ್ಟೊತ್ತನ ಮಳೆ ಹೊಡೆಯಕತ್ತಿತ್ತು. ಯಾವುದೋ ನಾರ್ಮಲ್ ರೆಸ್ಟೋರೆಂಟ್. ಇದ್ರ ಪಕ್ಕದಲ್ಲಿ ನೋಡಿದ್ರೆ ಇಷ್ಟು ಚೆನ್ನಾಗಿರೋ ವ್ಯೂ ಅದಂದ್ರೆ ಅಲ್ಟಿಮೇಟ್. ಏನು ಮಸ್ತಾಗಿ ಕಾಣಾಗತ್ತೆ ನೋಡ್ರಿ. ಫುಲ್ಲೆಲ್ಲ ಕ್ಲೌಡೆಲ್ಲ ಕ್ಲಿಯರ್ ಆಗ್ತದ. ಸೂಪರ್ ವ್ಯೂ ಮಾತ್ರ. ಇದೇನು ನೋಡ್ರಿ, ನಾವು ತೊಗೊಂಡಿದ್ದು ರೂಮು ಕೊಟ್ಟಿಯೂರಲ್ಲಿ ಪರ್ ಹೆಡ್ 500 ಅಂತ. ಸಂತು ಹೆಂಗಾದ ರೂಮು? ಸಂತು ರೆಡಿ ಆಗ್ಯಾನ, ನಾವು ರೆಡಿ ಆಗಿವೆ. ಎಲ್ಲಿಗೆ ಹೋಗ್ಬೇಕು? ಟೆಂಪಲ್ಗೆ. ಓಕೆ, ಕಮಾನ್ ಲೆಟ್ಸ್ ಗೋ. ಬಾರಲ್ಲೇ. ಹಾಯ್ ಫ್ರೆಂಡ್ಸ್, ನೋಡ್ಬೋದು ಇವತ್ತು ನಾವು ಕೊಟ್ಟಿಯೂರು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಕೇರಳ ಒನ್ ಆಫ್ ದಿ ಮೋಸ್ಟ್ ಫೇಮಸ್. ವರ್ಷದಲ್ಲಿ ಒಂದೇ ತಿಂಗಳು ತೆಗೆದಿರುತ್ತೆ. ಸೊ ದೇವರಿನ ದರ್ಶನ ಮಾಡಿಕೊಂಡು ನಿಮಗೆ ಹೆಂಗೆ ದರ್ಶನ ಆಗುತ್ತೆ. ಈ ಟೆಂಪಲ್ ವಿಶೇಷತೆ ಏನಂತಂದರೆ ಇಲ್ಲಿ ಇಕ್ಕರೆ ಕೊಟ್ಟಿಯೂರು ಮತ್ತು ಅಕ್ಕರೆ ಕೊಟ್ಟಿಯೂರು ಅಂತ 2 ಪ್ಲೇಸ್ ಇದೆ. ಇಕ್ಕರೆ ಕೊಟ್ಟಿಯೂರಲ್ಲಿ ದ ಮೇನ್ ಟೆಂಪಲ್ ಲೊಕೇಟ್ ಆಗಿರೋದು. 11 months ಇಲ್ಲೇ ಪೂಜೆ ಮಾಡೋದು. ಅಕ್ಕರೆ ಕೊಟ್ಟಿಯೂರಲ್ಲಿ ವೈಶಾಖ ಮಹೋತ್ಸವ ಇಯರಲ್ಲಿ 28 days ಮಾತ್ರ ಆ ದೇವ್ರನ್ನ ಇಲ್ಲಿ ಇಕ್ಕರೆ ಕೊಟ್ಟಿಯೂರಲ್ಲಿ ತೊಗೊಂಡು ಬಂದು 28 days ಇಲ್ಲಿ ಪೂಜೆ ಮಾಡ್ತಾರೆ. ಇದು ಎದ್ರ ಸಲುವಾಗಿ ಆಯಿತು ಅಂತಂದರೆ ದಕ್ಷ ಪ್ರಜಾಪತಿ ಲೋಕ ಕಲ್ಯಾಣಕ್ಕಾಗಿ ಒಂದು ಯಜ್ಞ ಮಾಡ್ತಿರ್ತಾನೆ.
ದಕ್ಷ ಪ್ರಜಾಪತಿ ಯಾರು ಅಂತಂದರೆ ದಾಕ್ಷಾಯಿನಿ ಸತಿಯವರ ತಂದೆ, ಸತಿ ಶಿವನ ಹೆಂಡತಿ. ಸೊ ಈ ಯಜ್ಞ ಮಾಡ್ತಿರ್ಬೇಕಾದ್ರೆ ದಕ್ಷ ಪ್ರಜಾಪತಿ ಎಲ್ಲರನ್ನೂ ಕರೆದಿರ್ತಾನೆ, ಬಟ್ ಸತಿನ ಮತ್ತು ಅವನ ಅಳಿಯನಾದ ಶಿವನ ಕರೆದಿರಲ್ಲ. ಎಷ್ಟೇ ಆದರೂ ನಮ್ಮ ತಂದೆನೇ ಈ ಯಜ್ಞ ಮಾಡ್ತಿರೋದಂತ ಸತಿ ಅಲ್ಲಿಗೆ ಹೋಗ್ತಾಳೆ. ಅಲ್ಲಿಗೆ ಹೋದ್ಮೇಲೆ ದಕ್ಷ ಪ್ರಜಾಪತಿ ಅವಳನ್ನು ನೋಡಿ ಎಲ್ಲರ ಮುಂದೆನೂ ಅವಳನ್ನು ಅವಮಾನ ಮಾಡಿಬಿಡ್ತಾನೆ. ಈ ಅವಮಾನನ ತಡ್ಕೊಳಕ್ಕಾಗದೆ ಸತಿಯೇ ಅಲ್ಲಿರೋ ಯಜ್ಞಕುಂಡಕ್ಕೆ ಇಳಿತಾಳೆ. ಇದನ್ನು ಕಂಡ ಶಿವ ರೌದ್ರನಾಗಿ ವೀರಭದ್ರನ ಅವತಾರ ತಾಳ್ತಾನೆ ಹಾಗೂ ದಕ್ಷ ಪ್ರಜಾಪತಿಯ ತಲೆಯನ್ನು ಕತ್ತರಿಸಿ ಬಿಡ್ತಾನೆ. ಶಿವ ತನ್ನ ಸತಿಯ ದೇಹವನ್ನು ಹೊತ್ಕೊಂಡು 3 ಲೋಕ ತಾಂಡವವಾಡ್ತಿರ್ತಾನೆ. ಇದನ್ನು ನೋಡಿ ವಿಷ್ಣು ಏನನ್ಕೋತಾನೆ, ಹೀಗೆ ಆದರೆ 3 ಲೋಕ ನಾಶ ಆಗೋದು ಖಚಿತ ಅಂತ ಹೇಳಿ ಅವನ ಹತ್ತಿರ ಇರೋ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ತುಂಡರಿಸ್ತಾನೆ. ಆ ದೇಹ ಬಿದ್ದ ಸ್ಥಳವೇ ಇವಾಗಿನ ಶಕ್ತಿಪೀಠಗಳು. ಅಷ್ಟಾದ್ರೂ ಶಿವನ ಕೋಪ ತಣ್ಣಗಾಗಲ್ಲ. ಆಗ ವಿಷ್ಣು ಅವನನ್ನು ತಪ್ಪಿಕೊಂಡು ಸಮಾಧಾನ ಮಾಡ್ತಾನೆ. ಸಮಾಧಾನ ಮಾಡ್ತಾ ಹೇಳ್ತಾನೆ, ಲೋಕ ಕಲ್ಯಾಣಕ್ಕಾಗಿ ಮಾಡ್ತಿರೋ ಈ ಯಜ್ಞ ನಿಲ್ಬಾರ್ದು, ಹಾಗಾಗಿ ದಕ್ಷ ಪ್ರಜಾಪತಿಯನ್ನು ಕ್ಷಮಿಸ್ಬಿಡು ಅಂದಾಗ ಶಿವನು ಒಂದು ಟಗರಿನ ತಲೆ ತೊಗೊಂಡು ಬಂದು ದಕ್ಷ ಪ್ರಜಾಪತಿಗೆ ನೀಡಿ ಅವನನ್ನು ಕ್ಷಮಿಸ್ಬಿಡ್ತಾನೆ. ಇದೇ ಈ ಕೊಟ್ಟಿಯೂರು ಟೆಂಪಲ್ನ ವಿಶೇಷತೆ. ಇದೇ ನೋಡ್ರಿ ಟೆಂಪಲ್ ಎಂಟ್ರೆನ್ಸು. ಬಟ್ ನಾವಿವಾಗ ಹೋಗ್ತಿರೋದು ದೇವರಿರೋ ಪ್ಲೇಸಿಗೆ, ಅಕ್ಕರೆ ಕೊಟ್ಟಿಯೂರು. ಈ 28 ಡೇಸ್ ಅಲ್ಲಿಟ್ಟು ಪೂಜೆ ಮಾಡ್ತಿರ್ತಾರೆ. ಸೊ ಇಲ್ಲಿ ಆಮೇಲೆ ಬಂದು ದರ್ಶನ ಮಾಡ್ಕೊಳ್ಳೋಣ. ಫಸ್ಟ್ ಅಲ್ಲಿಗೆ ಹೋಗಿ ಬರೋಣ ಬರ್ರಿ. ಇಲ್ಲಿಂದ ಸ್ಟ್ರೇಟ್ ವಾಕ್ ಮಾಡ್ಕೊಂಡು ಬಂದು ಇವಾಗ ಈ ಕಡೆ ಹೋಗ್ತೀವಿ. ಈ ಕಡೆಯಿಂದ ಹೋದರೆ 5-6 ಅವರ್ಸ್ ದರ್ಶನ ಆಗ್ತದಂತ. ಸೊ ಈ ಕಡೆಯಿಂದ ಹೋದರೆ 1 ಅವರ್, ಅಂದರೆ ಸ್ವಲ್ಪ ದೂರದಿಂದ ದರ್ಶನ ಮಾಡ್ಬೋದು. ಹಿಂಗೆ ಹೋಗ್ಬಿಡಮಂತ ಎಲ್ಲರೂ. ನಾನು ಇಲ್ಲೇ ನೋಡಿದ್ದಕ್ಕ, ಇಲ್ಲಿಂದ ಸ್ನಾನ ಮಾಡೇ ಹೋಗ್ತಾರೆ ಎಲ್ಲರೂ. ನಾನು ಅವಾಗ ಇನ್ಸ್ಟಾನಾಗ ನೋಡಿದ್ದಿದ್ದೆ. ಇಲ್ಲೇ ಡೈರೆಕ್ಟಾಗಿ ಸ್ನಾನ ಮಾಡಿ ಹೋಗ್ಬೇಕಂತಾರ, ಬಟ್ ನಾವೆಲ್ಲ ಸ್ನಾನ ಮಾಡಿ ಬಂದ್ಬಿಟ್ಟಿವಿ. ಅದೇ ನೋಡ್ರಪ್ಪ, 4 ಅವರ್ಸ್ ಕ್ಯೂ ದರ್ಶನ. ಸಂತೋಷ್ ರಿಯಾಕ್ಷನ್ ಹೆಂಗಿದೆ ಅಲ್ಲಿ? ಇದೇನಲ್ಲಿ 10-20 ಮಿನಿಟ್ಸಾಗ ಆಗ್ತದಂತ, ಸ್ವಲ್ಪ ದೂರ ಅಂದರೆ. ಬರೇ ಹೋಗಮ್ಮಂತ. ಫುಲ್ಲು ನೀರು ಹರಿಯಾಗತ್ತವ. ಇದೇನು ನೋಡ್ರಿ ಕ್ಯೂ. 4-5 ಅವರ್ಸ್ ದರ್ಶನ ಕ್ಯೂ ಹಿಂಗಾದ. ನಾವು ನಾರ್ಮಲಾಗಿ ಹೋಗ್ಕೋತೀವಿ. ಎಷ್ಟು ಚೆನ್ನಾಗಿ ನೀರು ಹರಿಯಾಗತ್ತವ. ಏನಿಲ್ಲ ಇನ್ನು ಅವರೆಷ್ಟು ಮಧ್ಯಾಹ್ನ ಮುಂಜಾನೆ ಬಂದು ನಿಂತಾರೇನು ಅವರು? ಏನಿದು? ಅಲ್ಲಿ ಆದಲ್ಲೇ ದೇವರು. ಫೈನಲಿ ದರ್ಶನ ಆಯಿತು. ಅಲ್ಲಿ ಆದ ದೇವರು ಅದು ಲೈನು, ಬಟ್ ಕಾಣಂಗಿಲ್ಲ ಅಷ್ಟೇ. ಫುಲ್ಲು ಜನ ಅದ. ನಾವು ಇಲ್ಲಿ ಕುಂತೀವಿ, ನಾನು ಸಂತು. ನಾಳೆ ಇಲ್ಲಿಂದ ಕಣ್ಣೂರಿಗೆ ಹೋಗ್ಕೋತೀವಿ. ಇಲ್ಲಿಂದ ಒಂದು 70 ಕಿಲೋಮೀಟರ್ಸ್ ಅದ. ಸೊ ಅಲ್ಲಿ 1 ಡೇ ಸ್ಟೇ ಮಾಡಿ ಸಂಡೇ ರಿಟರ್ನ್ ಬ್ಯಾಂಗ್ಳೂರು ಹೋಗ್ಕೋತೀವಿ. ಅಲ್ಲೂ ನೋಡಿ ಹೆಂಗೆ ಹೋದ್ರದ. ಇದೇ ಆ ದಕ್ಷ ಪ್ರಜಾಪತಿ ಗಡ್ಡ ಅಂತಾರೆ, ಬಿದಿರಿಂದ ಮಾಡಿರ್ತಾರಂತ. ಇದನ್ನೇನನ್ನು ತೊಗೊಂಡೋಗಿ ಮನೆಗೆ ಹಾಕ್ಕೊಂಡ್ರೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ತದಂತ.
6 o'clock ಆಗ್ಯದ, ಅರ್ಲಿ ಮಾರ್ನಿಂಗು. ವೆದರ್ ನೋಡಿದರೆ ನೆಕ್ಸ್ಟ್ ಲೆವೆಲ್ ಆಗ. ಫುಲ್ಲು ಫಾಗು, ಸಣ್ಣ ಮಳೆ ಬರಾಕತ್ತದ. ನೈಟ್ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ, ಬಂದು ಸೀದಾ ಮಕ್ಕೊಂಬಿಟ್ಟಿವಿ. ಇವಾಗ ಎದ್ದು ನೋಡ್ತೀನಿ, ಇಷ್ಟು ಮಸ್ತಾದ ಗೊತ್ತಾ ವ್ಯೂ, ನೆಕ್ಸ್ಟ್ ಲೆವೆಲ್, ಸೂಪರ್. ರೂಮ್ ವೆಕೇಟ್ ಮಾಡಿದ್ವಿ ಮಾರ್ನಿಂಗ್ 6:30, 7 ಆಗ್ತದೆ. ಇವಾಗ ಕಣ್ಣೂರಿಗೆ ಹೋಗ್ಕೊತೀವಿ. ಇಲ್ಲೆಲ್ಲ ಆಲ್ಮೋಸ್ಟ್ ಆಲ್ ಬೆಳಗ್ಗೆ ಇವಾಗ ದರ್ಶನ ಮಾಡೋಕ್ಕೆ ಹೋಗೋರು ಬಂದಾರ. ನಿನ್ನೆ ಎಷ್ಟು ರಶ್ ಇರಲಿಲ್ಲ, ಇವತ್ತು ಫುಲ್ಲು ರಶ್ ಅದ. ಇನ್ನೇನು 10 days ಅಷ್ಟೇ, ಅದಾದಮೇಲೆ ಆ್ಯಸ್ ಯೂಶುವಲ್ ನೀವು ಟೆಂಪಲಿಗೆ ಬಂದು ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಇಯರ್ ಏನಾದರೂ ನೀವು ಪ್ಲ್ಯಾನ್ ಮಾಡಾಕತ್ತೀರಿ ಅಂತಂದರೆ ವೀಕ್ ಡೇಸ್ ಆಗ್ಬೋದು. ಸೂಪರ್ ಪ್ಲೇಸು, ಆರಾಮ ಒಂದು 3-4 days ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅಷ್ಟು ಚೆನ್ನಾಗದ ಪ್ಲೇಸ್. ಈ ಕಾರ್ನ ನಾವು ಸವಾರಿ ಕಾರ್ ರೆಂಟಲ್ಸಲ್ಲಿ ಬುಕ್ ಮಾಡಿದ್ವಿ. ಬ್ಯಾಂಗ್ಳೂರಿಂದ ಕೊಟ್ಟಿಯೂರು ಮತ್ತು ಕಣ್ಣೂರು ಟೋಟಲ್ ಅರೌಂಡ್ 700 kilometersಗೆ ಇವರು 10,200 ಚಾರ್ಜ್ ಮಾಡಿದ್ದು. ನಾವು 4 ಮೆಂಬರ್ಸು, ಡ್ರೈವರು ಅವ್ರ ಕಡೆನೇ ಇರ್ತಾರೆ. ಇಷ್ಟು ಬಿಟ್ಟರೆ ನಮಗೇನು ಎಕ್ಸ್ಟ್ರಾ ಕೊಡೋದಿರಂಗಿಲ್ಲ, ಎಲ್ಲ ಚಾರ್ಜಸ್ಸು ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ನೀವು ಜಸ್ಟ್ ಅಮೌಂಟ್ ಕೊಡ್ರಿ, ಎಂಜಾಯ್ ಮಾಡಿರಿ. ನೀವು ಬ್ಯಾಂಗ್ಳೂರಿಂದ ಎಲ್ಲಿಗಾದರೂ ಹೋಗ್ತಿದ್ರೆ ಯು ಕ್ಯಾನ್ ಪ್ರಿಫರ್ ದಿಸ್, ವೆರಿ ಅಫೋರ್ಡೆಬಲ್. ಕೊಟ್ಟಿಯೂರು ಮುಗಿಸ್ಕೊಂಡು ಕಣ್ಣೂರು ಎಂಟರ್ ಆಗಿದ್ದೀವಿ. ಅರೌಂಡ್ 70 kilometers ಅಷ್ಟೇ. ರೂಮಿಗೆ ಹೋಗ್ಕತ್ತೀವಿ ಇವಾಗ. ಓಷನ್ ಗ್ರೀನ್ ರೆಸಾರ್ಟ್ ಅಂತ ಚೆನ್ನಾಗದ. ಇಲ್ಲಿ 2-3 ಪ್ಲೇಸಸ್ ನೋಡಿಕೊಂಡು ನಾಳೆ ಬೆಳಗ್ಗೆ ಇಲ್ಲಿಂದ ಬ್ಯಾಂಗ್ಳೂರು ಹೋಗಬೇಕು. ಇದೇ ನಾವು ತೊಗೊಂಡಿರೋ ರೆಸಾರ್ಟು. ಲಿಟ್ರಲಿ ಈ ಥರ ಮನೆಯೂ ಮಾಡಿರ್ತಾರಪ್ಪ ಅನ್ನಿಸ್ತದೆ. ಇಟ್ಸ್ ವೆರಿ ನೈಸ್. ಏನು ಟಿಫನ್ ಮಾಡಿ ಕೊಟ್ಟಾರ, ಇದು ಗುಂಪಂಗ್ಲನೂ ದೋಸೆನೂ ಗೊತ್ತಾಗೋದು, ಬಟ್ ಟೇಸ್ಟ್ ಚೆನ್ನಾಗದ. ಇಟ್ಸ್ ಗುಡ್. ಸಂತೋಷ್ ಹೆಂಗಾದಲ್ಲೇ ರೆಸಾರ್ಟು? ನಾವು ಜಸ್ಟು 3 ಮೆಂಬರ್ಸಿಗೆ 4,000 rupees ಕೊಂತೀವಿ ಫಾರ್ 24 hours. 4 ಮೆಂಬರ್ಸಿಗೆ 3,000. ಹಾಂ, 4 ಮೆಂಬರ್ಸಿಗೆ 3,000 rupees. ಅವರೇ ಟಿಫನ್ ಪ್ರೊವೈಡ್ ಮಾಡ್ಯಾರ. ಅಲ್ಲಿಲ್ಲಪ್ಪ, ಕೆಳಗಿಳಿಯೋದಾದ ಮಸ್ತಾದ ನೋಡಲ್ಲ. ಸ್ನಾನ ಮಾಡೋದೇ ಭಾರಿ ಇಷ್ಟ ಆಯಿತು. ಬಾಬಾ ಅಬ್ಬಾ, ಏನಾದಲ್ಲ ಅಲ್ಲಿ. ಎಲ್ಲ ಕಂಪ್ಲೀಟ್ ಎಸ್ಟೇಟ್ ಇವ್ರದೇ ಅಂತ. ಎಷ್ಟು ಮಸ್ತ್ ಪ್ಲ್ಯಾನ್ ಮಾಡಿ ಕಟ್ಟಿರ್ಬೇಕು ನೋಡು. ಸೂಪರ್ ಸೂಪರ್. ಸಂತು ಲೊಕೇಶನ್ ಹೆಂಗದ ಸಂತು? ಎಷ್ಟು ರೆಸಾರ್ಟ್ ಚೆಕ್ ಮಾಡಿದೆ ಗೊತ್ತಾ ಸಂತೋಷ್? ಎಲ್ಲ 7,000 8,000. ನಮ್ಮ ಈ ಎಷ್ಟು ನಮ್ಮ 4 ಮೆಂಬರ್ಸಿಗೆ 3,000 ಕೊಟ್ಟಾರಂದರೆ ಭಾರಿ ವರ್ತಲ್ಲ. ಮತ್ತೆ ಬೆಳಗ್ಗೆ ಇದು ಟಿಫನ್ನು ಫ್ರೂಟ್ಸು ಕಾಫಿ ಚೆನ್ನಾಗಿತ್ತು ಮಾತ್ರ ಟಿಫನ್. ಮುಂದೆ ಬೀಚ್ ಅದ ಹೋಗಮ್ಮ. ಹಾಂ ನಡಿ ಏನಲ್ಲಿ ಮತ್ತಿಷ್ಟು ಕಡದಲ್ಲ ಅಲ್ಲಿ ಇಲ್ಲಿ ನೋಡುಗ. ದಿಸ್ ಇಸ್ ಕಾಲ್ಡ್ ರಿಯಲ್ ಚಿಲ್. ಹೌದು ಸಂತ, ಅಷ್ಟು ಪೀಸ್ ಅದಲ್ಲ ಅಲ್ಲಿ. ನಾವಿವಾಗ ಹೋಗ್ತಿರೋ ಪ್ಲೇಸು ಪಿಲಾರಸೇರಿ ಟೆಂಪಲ್ ಅಂತ. ಇಲ್ಲಿ ಪಾಂಡು ಭಾಳ ಫೇಮಸ್ ಅಂತ. ಇದು ಕಣ್ಣೂರಲ್ಲೇ ಲೊಕೇಟ್ ಆಗಿರೋದು. ಸೊ ಅದಕ್ಕೆ ಹೋಗ್ಕತ್ತೀವಿ, ಬನ್ನಿ ಹೋಗೋಣ. ಇದೇ ಆ ಟೆಂಪಲ್ ಪಾಂಡ್ ನೋಡ್ರಿ. ಇದ್ರೊಳಗೆ ಎಷ್ಟೊಂದು ಫಿಶಸ್ ಅವ. ನಾವೆಲ್ಲ ಅಕ್ವೇರಿಯಮ್ನಾಗ ಹಾಕ್ತೀವಲ್ಲ ಅಂಥ ಫಿಶಸ್ ಅವ ಇದ್ರೊಳಗೆ. ಎಷ್ಟು ಚೆನ್ನಾಗಿ ಕಾಣಾಗತ್ತೆ ನೋಡ್ರಿ.
ಅಲ್ಲಿ ಟೆಂಪಲ್ ಕ್ಲೋಸ್ ಮಾಡಿದ್ರು, ಈವ್ನಿಂಗ್ ಓಪನ್ ಆಗ್ತದೆ ಅಂತರೂ ಹೋಗೋಕ್ಕಾಗಿಲ್ಲ. ಇದೇ ದೊಡ್ಡದ ಬೀಚ್ ಅಂತ. ನಮ್ಮ ರೂಮಿಂದ ಜಸ್ಟ್ 500 ಮೀಟರ್ಸು. ಜಾಸ್ತಿ ವೀಡಿಯೋಸ್ ಹಾಕಲಿಲ್ಲ, ಸುಮ್ಮನೆ ವೀಡಿಯೋ ಲಾಂಗ್ ಆಗಿಬಿಡ್ತದೆ ಅಂತ. ಸಂತು ನೋಡ್ರಿ ನೈಟ್ ಊಟ ಕೇರಳನಾಗ ಊಟ ಸಿಗುವಂತಂದ ಮ್ಯಾಗಿ ರೆಡಿ ಮಾಡ್ಯಾನ. ಹೌದು ಸಂತೋಷ್? ಇಲ್ಲ ಮಾಮ್, ನೀನೇ ಮಾಡಿದೆ ಅವತ್ತು. ನೀನು ದೊಡ್ಡ ಗುಣ ಬಿಟ್ಕೊಡಂಗಿಲ್ಲ ಅಲ್ಲಿ ನೀನು. ಮಸ್ತಾಗದ, ಪ್ಲೇಟ್ಗಳು ಖಾಲಿ ಮಾಡಾಕತ್ತೀವಿ. ಹಾಕಲ್ಲ ಹಬ್ಬ 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 ಸಾಕಲ್ಲ, ಸಾಕು ಸಂತ. ಇಲ್ಲ ಇಲ್ಲ ಮಾಮ್, ಸಾಕು. ಸಾರಿ, ನಾನು ನಿನ್ಗೆ ಅಲೇ ನಿಂದೇನು ಬುದ್ಧಿ ಗೊತ್ತಿಲ್ಲ. ಅಲೇ ಮಾರ್ನಿಂಗ್ ಗೈಸ್. ಹಾಯ್ ಫ್ರೆಂಡ್ಸ್, ಮಾರ್ನಿಂಗ್. ನೋಡಪ್ಪ, ಇದೇ ನಾವು ಇದ್ದಿದ್ದು ರೂಮು. ಬೆಳಿಗ್ಗೆ 6 o'clock ಆಗ್ಯದ. ನಮ್ಮದು ಹೆಂಗಿತ್ತು ಮಾಮ್ ಕೊಟ್ಟೂರು ಟೆಂಪಲ್ ಎಕ್ಸ್ಪೀರಿಯನ್ಸ್? ಮಿನಿ ಕಾಶಿ ಆಫ್ ಸೌತ್. ಇವನ್ ರಿಸಾರ್ಟ್ ಮಾತ್ರ ಚೆನ್ನಾಗಿತ್ತು. ಒಳಗಡೆ ಎಲ್ಲ ಕ್ಲೀನ್ನೆಸ್, ಕ್ಲೀನ್ ಎಲ್ಲ ಚೆನ್ನಾಗಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಬರೋರಿದ್ದರೆ ವಿಸಿಟ್ ಮಾಡಿ. ಅಲ್ಲೇ ಅದು ಹಾಕು ಇದರಲ್ಲಿ ಯಾವುದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಾಗ. ಮಸ್ತ್ ಅದ, ರಿಯಲಿ ಮಸ್ತ್ ಅದ. ನಮ್ಗೆ ಟಿಫನ್ ಅವರೇ ಪ್ರೊವೈಡ್ ಮಾಡಿದರು, ಮತ್ತು ನೈಟ್ ನಾವು ಊಟ ಮಾಡ್ಕೊಳಕ್ಕೆ ಅವರೇ ಪ್ಲೇಸ್ ಕೊಟ್ಟರು. ಮ್ಯಾಗಿ ಮಾಡಿದ್ದ ನಮ್ಮ ಸಂತು ಬೈ, ಮಸ್ತ್ ಮಾಡಿದ್ದ. ಊಟ ಮಾಡಿದ್ವಿ. ಇವಾಗ ಡೈರೆಕ್ಟ್ ಇಲ್ಲಿಂದ ಬೆಂಗಳೂರು ಹೋಗ್ತೀವಿ. ನಮ್ಗೆ ನೈಟ್ 11:30ಗೆ ಟ್ರೈನ್ ಅದ ರಾಯಚೂರಿಗೆ. ಸೊ ಮಾರ್ನಿಂಗ್ 8 o'clock ರೀಚ್ ಆಗ್ತೀವಿ. ಹೋಪ್ ಯು ಗೈಸ್ ಎಂಜಾಯ್ಡ್ ಮೈ ಬ್ಲಾಗ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ಸಂತೋಷ್, ಕಾಫಿ ಹಂಗ ಸಂತೋಷ್? ಕೇರಳ ಕಾಫಿ. ಟೈಮ್ ನೋಡಿದ್ರೆ 9:30 ಆಗ್ಯದ. ಇಲ್ಲಿ ನೋಡಿದ್ರೆ 5 ಗಂಟೆ 6 ಗಂಟೆ ಆದಂಗೆ ಅದ. ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅದ. ಫುಲ್ಲು ನಿದ್ದೆ ಬರಾಗತ್ತೆ. ಅವಾಗಿಂದ ಮುಕ್ಕೊಂಬಿಟ್ಟಿದ್ದೆ. ನನ್ನ ಕಂಪ್ಲೀಟ್ ಕೊಟ್ಟಿರೋ ವ್ಲಾಗ್ನ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಶೇರ್ ಮಾಡಿ. ಸಂತು, ನೀನೇನು ಹೇಳಂಗಿದ್ರಿ ಹೇಳಿ ಸಂತು. ಸೊ ಇದೇ ಥರ ನಾವು ವೀಡಿಯೋಸ್ ಹಾಕ್ತಾ ಇರ್ತೀವಿ ಮುಂದೆ. ಸೊ ನಮಗೆ ಇವಾಗ 4 ತಿಂಗಳಾಯ್ತು ವಿಡಿಯೋನೇ ಬಿಟ್ಟಿಲ್ಲ ಅಂತ ಭಯ. ಸೊ ಇನ್ಮೇಲಿಂದ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಇಷ್ಟು ಲೇಟ್ ಆಗಲ್ಲ ನೆಕ್ಸ್ಟ್ ಟೈಮು. ಸೊ ನಿಮಗೇನಾದರೂ ಸಜೆಷನ್ ಕೊಡೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಸಜೆಷನ್ ಕೊಡಿ, ನಾವು ಅದ್ರ ಮೇಲೆ ವರ್ಕ್ ಮಾಡ್ತೀವಿ. ಓಕೆ, ಥ್ಯಾಂಕ್ಸ್. ಓಕೆ ಗಾಯ್ಸ್, ಇನ್ನೇನು ಇಲ್ಲಿಂದ ಡೈರೆಕ್ಟ್ ನಾವು ರಾಯಚೂರು ಹೋಗ್ತೀವಿ. ನನ್ನ ಬ್ಲಾಗ್ನ ಇಲ್ಲೇ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.